ನಾನು ಮತ್ತೊಂದು ವಿಷಯ ಅಲ್ಲಿ ಅಬ್ಸರ್ವ್ ಮಾಡಿರೋರೇ ಹೇಳಿದ್ರು, ಎಷ್ಟು ಜನ ಹೇಳ್ತಾರೆ ನಿಮ್ಗೆ ಅನ್ಬೇಡಿ, ನನ್ನ ಜರ್ನಲಿಸ್ಟ್ ಹೇಳ್ತಿರ್ತಾರೆ. ಆ್ಯಕ್ಚುಲಿ ನೀವು ಹೇಳಿದ್ರಿ ಕಾಂಪಿಟೇಷನ್ ಅನ್ನೋದು ತುಂಬ ಇದೆ ಅಂತ ಅಂದ್ಬಿಟ್ಟು, ಬೇರೆ ನಿಮ್ಮ ಕಾಂಪಿಟೇಟರ್ಸ್ ಎಲ್ಲ ನೀವೇನೇನು ಮಾಡ್ತೀರಿ ಅಂತ ಬಂದು ಕುತ್ಕೊಂಡು ನೋಡಿ ಹೋಗಿ ಅವ್ರು ಡ್ರಾಮಾ ಮಾಡಿರೋ ಉದಾಹರಣೆ ಇದೆಯಂತೆ. ಯಾಕಂದ್ರೆ ಯು ವಿಲ್ ಡು ಸಮಥಿಂಗ್ ಡಿಫ್ರೆಂಟು, ಏನೋ ಹೊಸದು ತರ್ತಾರೆ, ಕಾರ್ ಅಂದರೆ ಕಾರು, ಟ್ರ್ಯಾಕ್ಟರ್ ಅಂದರೆ ಟ್ರ್ಯಾಕ್ಟರು, ಇದೆಲ್ಲಾನು. ಹೌದು. ಏನು ಸ್ಟೋರಿ ಇದು? ಏನಿಲ್ಲ, ಅದು ನಮ್ಮ ತಂದೆಯವರು ಒಂದು 2-3 ಸಲ ಟ್ರೈ ಮಾಡಿದ್ರು. ನಾನು ಪ್ರತಿ ವರ್ಷ ಏನಾದರೂ ಡಿಫ್ರೆಂಟ್ ಇರಬೇಕಲ್ಲ. ಮತ್ತು ತಾಳಿಕೋಟಿ ಕಂಪ್ನಿ ಬರತೈತಿ, ರಾಜೂರ್ ಕಂಪ್ನಿ ಬರತೈತಿ, ಅಲ್ಲಿ ನಾವು ಓದಿವಿ ಅಂದರೆ ಜನರದ ಎಕ್ಸ್ಪೆಕ್ಟೇಷನ್ 100% ಇರ್ತೈತಿ. ಯಾಕೆ ಆ ಜಾತ್ರೆನ ಹಂಗಿರೋದ್ರಿಂದ 20 ವರ್ಷದಿಂದ ನಾವು ಆ ಜಾತ್ರೆನ ಆಳ್ತಾ ಇದ್ವಿ, ಕೆಲಸ ಮಾಡ್ತಿಲ್ಲ, ಆಳ್ತಾ ಇದ್ವಿ, ನಮ್ಮದೇ ಚಾಪ್ ಮೂಡಿಸಿ. ಸೊ ನಾವು ಒಂದು 2-3 ದಿವಸ ಬಿಫೋರ್ ಚಾಲೂ ಮಾಡಿರ್ತಿದ್ವಿ, ಎಲ್ಲ ಗೊತ್ತಾಗಲಿ ಗಾಡಿ ಬರೋದು. ಸಡನ್ನಾಗಿ ಅವತ್ತು ಅಂದಮೇಲೆ ಎಲ್ಲ ಹೆಚ್ಚು ಕಡಿಮೆ. ಎಷ್ಟೋ ಜನ ಮಾಲೀಕರುಗಳು ಬಂದು ಓಪನಿಂಗ್ ದಿವಸ ನೋಡಿ ನಾನು ಸೆಲೆಕ್ಟ್ ಮಾಡೋ ಸಾಂಗ್ ವಿಚಾರ ಮಾಡ್ತಿರ್ತಾರೆ, ಮೊದಲು ಯಾವ ಸೆಲೆಕ್ಟ್ ಮಾಡ ನೀವು ಸಾಂಗು, ಅಂಥದ್ದು ಗಾಡಿ ಹೆಂಗೆ ತರ್ತಾನೆ, ಕೆಲವೊಂದು ಟ್ರಿಕ್ ಸೀನ್ಗಳೆಲ್ಲ ಯೂಸ್ ಮಾಡಿರ್ತೀನಿ. ದೊಡ್ಡ ದೊಡ್ಡ ಹಾರ್ಟಲ್ಲಿ ಹೆಂಗೆ ಎಂಟ್ರಿ ಆಗಬೇಕು ಎಲ್ಲ ಅವಾಗೆ ಮಾಡಿದ್ದು. ಅದನ್ನ ಅಂಥವೆಲ್ಲ ಮಾಡಿ ಇವತ್ತಿಗೂ ಅದನ್ನ ಕಾಪಿ ಪೇಸ್ಟ್ ಮಾಡಿ ಎಷ್ಟೋ ಜನ ಮಾಡ್ತಾರೆ, ನಮ್ಮವರೆಲ್ಲ ಅಂತೇಳಿ ಸುಮ್ಮನೆ. ನಿಮ್ಮ ಫೇಮಸ್ ಡೈಲಾಗ್ಸ್, ನೀವು ಈ ಡೈಲಾಗ್ ಹೇಳಿದ ತಕ್ಷಣನೇ, ಎಂಟ್ರಿ ಆದ ತಕ್ಷಣನೇ ಕೇಕೆ ಚಪ್ಪಾಳೆ ಇರುತ್ತೆ ಅಲ್ಲಿ, ಐ ನೋ ದ್ಯಾಟ್. ಬಟ್ ಯಾವುದಾದ್ರೂ ಸಾಂಗ್ ಅಥವಾ ಯಾವುದಾದ್ರೂ ಡೈಲಾಗ್? ಸಾಂಗ್ಸ್ ಅಂತೂ ಆಲ್ಮೋಸ್ಟ್ ಅಲ್ಲಿ ಮೂವಿದೇ ಮಾಡಿರ್ತೀನಿ, ಯಾವ್ದಾದ್ರು ಆ ವರ್ಷ ಯಾವ್ದು ಹಿಟ್ ಆಗಿರ್ತೈತೆ ನೋಡ್ಕೊಂಡು. ಡೈಲಾಗ್ಸ್ ಅಂತೂ ಬೇಜಾನದು, ನಾನು ಪದೇ ಪದೇ ಒಂದು 2-3 ನಂಗೆ ಬೇಕೇ ಬೇಕು. ಮಾನವಂತರ ಮನೆತನ ಅಂತೇಳಿ ಅದರಲ್ಲೊಂದು ದೊಡ್ಡ ಮನೆತನ ಸ್ಟೋರಿ. ವಿಲನ್ ಹೇಳೋ ಡೈಲಾಗ್ ಅದು, ಮಲ್ಲಪ್ಪ ಕುಸ್ತಿ ಕಣದಾಗ ನಿಂತು ಬರೇ ತೊಡೆ ತಟ್ಟಿದ್ರೆ ಸಾಕು, ಎದುರಾಳಿ ಎದೆ ನಡೆಸೋನಿಗೆ ಪಕ್ಕಾ ಪೈಲ್ವಾನ ಅಂತಾರೆ. ಕುಡಿ ಮೀಸಿ ಹುರಿ ಮಾಡಿ ಎಂಥ ಪ್ರಸಂಗ ಬಂದರೂ ವೈರಿಯ ಪಡಿ ಅಡಿಗಲ್ಲನ್ನೇ ಅಲ್ಲಾಡಿಸ್ಬಿಡ್ತೀನಿ ಅನ್ನೋನಿಗೆ ನಿಜವಾದ ಧೈರ್ಯವಂತ ಧೀರ ಅಂತಾರೆ. ಪುಕ್ಕರ್ ಮುಂದೆ ಪೌರುಷ ಕೊಚ್ಗಳು ನಿನ್ನಂಥವನಿಗೆ ಉತ್ತರ ಭೂಪ ಅಂತಾರೆ. ನನಗೆ ನಿನ್ನಂಗೆ ಮಾತಾಡೋ ಚಟ ಇಲ್ಲ ಮಲ್ಲಪ್ಪ, ಮಾತಾಡಿದ್ದನ್ನು ಮಾಡಿ ತೋರಿಸೋ ಹಠ ಐತಿ. ನಾನು ಯಾರ ಮೇಲೂ ಕೈ ಎತ್ತೋದಿಲ್ಲ, ಕೈ ಎತ್ತಿದೆ ಅವರನ್ನು ಕೈಲಾಸಕ್ಕೆ ಕಳಿಸೋರ್ಗೂ ಬಿಡೋಂಗಿಲ್ಲ. ಪ್ಲೀಸ್ ನಾನು ಕೈ ಎತ್ತೋಂಗೆ ಮಾಡಬೇಡ. ಇದೊಂದೊಂದು ಎಂಟ್ರಿ ಡೈಲಾಗ್. ಈ ಡೈಲಾಗಕ್ಕೆ ಅಥವಾ ಈ ಡ್ರಾಮಾಕ್ಕೆ ನಂಗೆ ಸಿಕ್ಕಾಪಟ್ಟೆ ಫೇಮಸ್. ನಾನು ಮಾನವಂತರ ಮನೆತನ ಅಂತ ಹೀರೋ ಕ್ಯಾರೆಕ್ಟರ್, ಅದೊಂಥರ ವಿಷ್ಣುವರ್ಧನ್ ಅವ್ರ ಸಿಂಹಾದ್ರಿ ಸಿಂಹ ಕ್ಯಾರೆಕ್ಟರ್ ಥರ. ನನಗೀಗ ರವಿಚಂದ್ರನ್ ಕ್ಯಾರೆಕ್ಟರ್ ಬೇಕು. ಓ ಗಾಡ್, ರವಿಚಂದ್ರನ್ ಕ್ಯಾರೆಕ್ಟರ್ ಬಂದ್ರೆ ಕಷ್ಟ. ಅವಳ ಹೆಸರು ಸಾವಿತ್ರಿ ಅಂತ, ಸುಂದರ ರೂಪ, ಮಾತಿನಲ್ಲಿ ಮಾಧುರ್ಯ, 18 ತುಂಬಿದ ತುಂಬು ಯೌವನ, ಹಸೆಮಣಿ ಮೇಲೆ ಕುಳಿತು ಅಕ್ಷತೆ ಹಾಕ್ಸ್ಕೊಳ್ಳೋ ವಯಸ್ಸು. ಆಹಾ, ಪುಣ್ಯ ಮಾಡಿರ್ಬೇಕು ಇಂಥವಳನ್ನು ಪಡೆಯೋದಕ್ಕೆ. ಒಂದು ವೇಳೆ ಇವಳೇ ಏನಾದರೂ ನನ್ನವಳಾದರೆ. ಇದು ರೊಮ್ಯಾಂಟಿಕ್ ಡೈಲಾಗ್. ಕಾಮಿಡಿ ನಾನು ವಿಶೇಷವಾಗಿ ಮಾಡಿಲ್ಲ, ಯಾವಾಗಾದ್ರೂ ಮಾಡಿದಾಗ ಅವಾಗ ಹೋಗಿ ಸೇರಿಸಿ ಗೊತ್ತಿರ್ತೀನಿ. ಕಾಮಿಡಿ ಮಾಡಬೇಡ ಅಂತ ಸಜೆಷನ್ ಕೊಡ್ತಾರೆ ಎಷ್ಟೋ ಜನ, ಯಾಕೋ ಗೊತ್ತಿಲ್ಲ, ಒಂದ್ಸಲ ಟ್ರೈ ಮಾಡ್ತೀನಿ. ಮಾಡ್ತೀನಿ ಖಂಡಿತ. ಓಕೆ, ಸೊ ವಿಲನ್ ಕ್ಯಾರೆಕ್ಟರ್ ನಮ್ದೊಂದು ವಿಲನ್ ಹಳ್ಳಿ ಹುಡುಗಿ ಮೊಸರು ಗಿಡಿಗೆ ಅಂತ, ಅದರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಕ್ಯಾರೆಕ್ಟ್ರು. ನಮ್ಮ ಫ್ರೆಂಡನ್ನು ಹೆಂಡತಿಗೆ ಲೈನ್ ನೋಡ್ತಿರ್ತೀನಿ, ಆ ಸೀನ್ ಅದು. ವಾಟ್ ಎ ಬ್ಯೂಟಿಫುಲ್ ಫಿಗರ್, ಏನು ಇವಳ ಸೌಂದರ್ಯ, ಕೆಂಗುಲಾಬಿಯನ್ನು ನಾಚಿಸುವಂಥ ಕೆನ್ನೆಗಳು. ಲೆಟ್ ಮಿ ಟ್ರೈ, ಇವಳನ್ನು ನಾನೇ ಟ್ರೈ ಮಾಡಿದ್ರೆ ಹೇಗೆ. ಆಸ್ಮಾನ್ ಕೋ ನೇಂದಾಯಿತು ಸುಲಾವುಂಗ ಕೈಸೆ, ಜಮೀನ್ ಕೋ ಮೌತ್ ಆಯಿತು ದಫನಾವುಂಗ ಕೈಸೆ, ದರಿಯಾ ಲೌಟ್ ಆಯಿತು ದಬಾವುಂಗ ಕೈಸೆ, ಜಬ್ ತುಮಾರಿ ಯಾದ್ ಆಯಿತು ಸೋಜಾವುಂಗ ಕೈಸೆ. ಈ ಥರ ವಿಲನ್ಗೆಲ್ಲ ಶಾಯರಿ ಗೀರಿ ಮಾಡ್ಕೊಂಡು ಮಾಡ್ತಿದ್ವಿ. ಇನ್ನೊಂದು ಅವಳಿಗೆ ಲೇಡಿ ವಿಲನ್ಗೆ ನಾನು ಹೇಳೋದು ಅಂದರೆ, ಅವಳಿಗೆ ನಾನು ಬುದ್ಧಿ ಮಾತು ಹೇಳಿ ಲಾಸ್ಟಿಗೆ ಮೆಸೇಜ್ ಕೊಡೋ ಥರ ಇರುವಂಥದ್ದು. ಕೊನೆಯದಾಗ ನಿನಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊ. ಅಕ್ಕ ಮಹಾದೇವಿಯವರು ಅರಬೆತ್ತಲಾಗಿ ಹೊರಟರು, ಜನ ಅವರ ಪಾದ ನೋಡುತ್ತಿದ್ರೆ ವಿನಃ ಎದೆಯನ್ನಲ್ಲ. ಅದರಂತೆ ನೀನು 18 ಮೊಳದ ಸೀರೆನಷ್ಟೇ ಅಲ್ಲ, ಆ ಶ್ರೀಕೃಷ್ಣನೇ ಕೊಟ್ಟ ಅಕ್ಷಯಾಂಬರವನ್ನು ಧರಿಸಿದ್ರು ನೀನು ಮಾಯೆ ಹೊರತು ಮಹಾದೇವಿ ಅಲ್ಲ. ನಾನು ಅಧಮನೆ ಹೊರತು ಅಲ್ಲಮ್ಮ ಪ್ರಭು ಅಲ್ವೇ ಅಲ್ಲ. ವೆರಿ ನೈಸ್. ಥರ ಡೈಲಾಗ್ಸ್ಗಳು ಸಿಕ್ಕಾಪಟ್ಟೆ ಬರೀತಿದ್ರು ಡ್ರಾಮಾಕ್ಕೆ. ನಮ್ಮ ರಂಗಭೂಮಿಗಿರುವಂಥ ಶಕ್ತಿನೇ ಅದು. ಕೇವಲ ಅಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂಗೆ ಡ್ರಾಮಾ ಕ್ರಿಯೇಟ್ ಮಾಡೋದು ಮತ್ತೊಂದು ಅನ್ನೋದಷ್ಟೇ ಅಲ್ಲ. ನಮ್ಮ ಮಹಾಪುರುಷರು ಅಥವಾ ಮಹಾನ್ ಮಹಿಳೆಯರು ಯಾರೆಲ್ಲ ಇದ್ದಾರೋ, ನಮ್ಗೆ ಸಮಾಜ ಸುಧಾರಕರು ಅಂತ ಏನೆಲ್ಲ ಕರೀತು, ಅವ್ರ ಬಗ್ಗೆನೂ ಕೂಡ ಅವ್ರು ಆಕ್ಚುಲಿ ಏನ್ ಮಾಡಿದ್ರು, ಯಾತಕ್ಕೋಸ್ಕರ ಹಂಗಿದ್ರು ನೋಡಿ. ಅಕ್ಕ ಮಹಾದೇವಿ ಬಗ್ಗೆ ಹೇಳಿದ್ರೆ ಎಂಥ ಅರ್ಥ ಇದೆ ಅದರಲ್ಲಿ ಅಂತ. ಯಾಕಂದ್ರೆ ಅವಳು ಅದಕ್ಕೆ ಅಪೋಸಿಟ್ ಆಗಿರ್ತಾಳೆ ಅವಳು, ಅದಕ್ಕೋಸ್ಕರ ಅಂಥವ್ರು ಉದಾಹರಣೆ ಕೊಟ್ಟು ನೀನು ಹಿಂಗೆ ತಿದ್ದುಕೊಂಡು ಬದುಕಮ್ಮ ಅಂತ ಹೇಳೋದು ಆ ಥರ ಚೆಂದಿಗೆ ಹೇಳ್ತಿದ್ರು ಕವಿಗಳು. ಈಗಿನವರೆಲ್ಲ ಎಲ್ಲ ಕಷ್ಟ. ಸರಿ.